ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ನೇಪಾಳದಿಂದ ಬರ್ತಾ ನಾವು ಆಂಧ್ರ ಪ್ರದೇಶದ ಮೇಲೇ ಬರಬೇಕಲ್ವಾ. ಸೊ ಪೆನ್ನುಗೊಂಡ, ಆಂಧ್ರ ಪ್ರದೇಶದ ಪೆನ್ನುಗೊಂಡ ಮೇಲೆ ಬರ್ತಿರ್ಬೇಕಾದ್ರೆ ಒಂದು ಅತ್ಯುತ್ತಮವಾದಂಥ ಒಂದು ಕಂಪ್ನಿ ನಾನು ನೋಡಿರ್ತೀನಿ. ಮುಂದೆ ನಿಮ್ಮ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಇದು ಬಂದು ಸೌತ್ ಕೊರಿಯನ್ ಕಂಪ್ನಿ. ಇದರ ಫುಲ್ ಫಾರ್ಮ್ ಬಂದುಬಿಟ್ಟು ಕ್ಯುಂಗ್ ಸಂಗ್ ಪ್ರೆಸಿಷನ್ ಇಂಡಸ್ಟ್ರಿ ಅಂದ್ಕೊಂಡು 1944ರಲ್ಲಿ ಶುರುವಾಗುತ್ತೆ ಇದು ಸೌತ್ ಕೊರಿಯಾದಲ್ಲಿ. ಸೊ ಇದರ ಹೆಸರು ಬಂದುಬಿಟ್ಟು 1952ರಲ್ಲಿ ಪುನಃ ಚೇಂಜ್ ಮಾಡ್ತಾರೆ ಅವರು. ಅದೇ ಕಿಯಾ ಮೋಟಾರ್ಸ್. ಕಿಯಾ ಕಾರ್ಸ್ ಅಂದರೆ ನಮ್ಮ ಇಂಡಿಯನ್ ಎಲ್ರಿಗೂ ಗೊತ್ತಿದೆ ಸದ್ಯದಲ್ಲಿ. ಇದು ಬಂದು ಆಂಧ್ರ ಪ್ರದೇಶದಲ್ಲಿ 19/5/2017ರಲ್ಲಿ ಬಂದುಬಿಟ್ಟು ಈ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟನ್ನು ಇಲ್ಲಿ ಲಾಂಚ್ ಮಾಡುತ್ತೆ. ಇದರ ವಿಸ್ತೀರ್ಣ ಬಂದುಬಿಟ್ಟು 536 ಎಕರೆ ಇದೆ. ನೀವು ದೂರದಿಂದ ನೋಡಿದ್ರೆ ಆ ಕಡೆಯಿಂದ ಈ ಕಡೆ ಕಾಣೋದಿಲ್ಲ. ಮತ್ತೆ ವರ್ಷಕ್ಕೆ ಅಂದಾಜು ಒಂದು 3 ಲಕ್ಷ ಕಾರು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಒಂದು ಕೆಪಾಸಿಟಿ ಇರುವಂಥ ಪ್ಲಾಂಟ್ ಇದು. ಇದ್ರ ಓನರೇ ಬಂದುಬಿಟ್ಟು ಬೇರೆ ಯಾರೂ ಅಲ್ಲ, ಇದೇ ಹುಂಡೈ ಕಂಪ್ನಿಯವರು. ಹುಂಡೈ ಕಂಪ್ನಿಯವ್ರದ್ದು ಇನ್ನೊಂದು ಸಬ್ ಇಂಡಸ್ಟ್ರಿ ಇದು. ಸಬ್ ಇಂಡಸ್ಟ್ರಿ ಅಂದರೆ ಎರಡನೇ ಇಂಡಸ್ಟ್ರಿ. ಎರಡು ಹೆಸರಲ್ಲಿ ಅವ್ರು ಮಾಡ್ತಾರೆ. ಒಂದು ಕಿಯಾ, ಇನ್ನೊಂದು ಬಂದುಬಿಟ್ಟು ಹುಂಡೈ. ಈ ಸ್ಯಾಂತ್ರೋ, ಹುಂಡೈ ವರ್ಣ ಎಲ್ಲ ಬರುತ್ತಲ್ಲ, ಅದು ಬೇರೆ. ಇದು ಕಿಯಾ ಮೋಟರ್ಸ್ ಬಂದುಬಿಟ್ಟು ಬೇರೆ. ಇದರಲ್ಲಿ ಈ ಆಂಧ್ರ ಪ್ರದೇಶದಲ್ಲಿ ಆಲ್ಮೋಸ್ಟ್ ಬಂದುಬಿಟ್ಟು ನಿಮಗೆ 6,000ರಿಂದ 7,000 ಜನ ಎಂಪ್ಲಾಯಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇದು ಮೇನ್ ಇವ್ರದ್ದು ಬೇಸಿಕಲಿ ಇವರು ಸ್ಟಾರ್ಟ್ ಮಾಡಿರುವಂಥದ್ದು ಕಾರಿಂದ ಸ್ಟಾರ್ಟ್ ಮಾಡಿರುವಂಥ ಕಂಪ್ನಿ ಅಲ್ಲ. ಇದು ಸೌತ್ ಕೊರಿಯಾದಲ್ಲಿ ಈ ಪೆಡಲ್ಸು, ಚೈನು, ಈ ಥರ ಇಂಡಸ್ಟ್ರಿಯಲ್ ಏನು ಇಕ್ವಿಪ್ಮೆಂಟ್ ಇದೆಯಲ್ಲ, ಅದರಿಂದ ಇವರು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿರುವಂಥದ್ದು. ಅದರ ನಂತರ ಅವರು ಸೌತ್ ಕೊರಿಯಾದಲ್ಲಿ ಬೈಸಿಕಲ್ ಅಂದರೆ ಸೈಕಲ್ ರೆಡಿ ಮಾಡುವಂಥ ಒಂದು ಲೈಸೆನ್ಸ್ ಪಡೆದಿರ್ತಾರೆ. ಅದರ ನಂತರ ನಿಧಾನಕ್ಕೆ ಬೆಳೆದೋದು ಒಂದು ಚಿಕ್ಕ ಮಿನಿ ಟ್ರಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಒಂದು ಲೈಸೆನ್ಸ್ ತಗೊಂಡು ನಿಧಾನ ಹಂತವಾಗಿ ಅವರು ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಲೆವೆಲ್ನ ಜಾಸ್ತಿ ಮಾಡಿ, ಕೆಪಾಸಿಟಿನ ಜಾಸ್ತಿ ಮಾಡಿ ನೆಕ್ಸ್ಟ್ ಬಂದಿರೋದು ಕಾರ್ ಇಂಡಸ್ಟ್ರಿಗೆ. ಈಗ ಇಂಡಿಯಾದಲ್ಲಂತೂ ಯಾವ ಲೆವೆಲಲ್ಲಿ ಕಿಯಾ ಕಾರ್ ಓಡ್ತಾ ಇದೆ ಅಂದ್ಕೊಂಡು ನಿಮಗೆ ಗೊತ್ತು. ವಿಧವಾದಂಥ ಮಾಡೆಲ್ಗಳು ಬಂದಿದ್ದಾವೆ, ಮಸ್ತ್ ಕಾರು. ನಾನು ಇದನ್ನು ಯಾಕೆ ವಿಡಿಯೋ ತೋರಿಸ್ತಾ ಇದ್ದೀನಿ ಅಂತಂದರೆ, ಇದು ಒಂದ್ಸರಿ ನೋಡಿದರೆ ತಿರುಗಿ ನೋಡಬೇಕು ಅನಿಸ್ತಾ ಇದೆ. ಆ ಬಿಲ್ಡಿಂಗ್ ಆಗಿರಲಿ, ಅಲ್ಲಿದು ಒಂದು ವಾತಾವರಣ ಆಗಲಿ. ನಾನು ಬರ್ತಾ ಹಾಗೆ ವಿಡಿಯೋ ಮಾಡಿದೆ. ಅದರಲ್ಲಿ ನಿಲ್ಲಿಸ್ಬಿಟ್ಟು ಸೆಕ್ಯೂರಿಟಿ ಹತ್ರ ಕೇಳಿದೆ ಒಳಗಡೆ ವಿಸಿಟ್ ಕೊಡ್ಬೋದಾ ಅಂತ. ಸಾಧ್ಯನೇ ಇಲ್ಲ ಅಂತಂದ್ರು. ಅದಕ್ಕೆ ನಾವು ಬರ್ತಾನೆ ಹಾಗೆ ವಿಡಿಯೋ ಮಾಡಿಬಿಟ್ಟು ನಿಮ್ಗೆ ತೋರಿಸೋಣ ಅಂದ್ಕೊಂಡು ಹಾಕಿದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಇದರ ಲೊಕೇಶನ್ ಬಂದುಬಿಟ್ಟು ಆಂಧ್ರ ಪ್ರದೇಶದಲ್ಲಿ ಪೆನ್ನುಕೊಂಡ ಆಳುವಂಥ ಊರು. ಇದು ಹೈವೇ ಪಕ್ಕದಲ್ಲೇ ಇದೆ. ನಿಮ್ಗೆ ಕಾಣುತ್ತೆ ದೊಡ್ಡದಾಗಿ ಕಿಯಾ ಆಳುವಂಥದ್ದು ಬೋರ್ಡು. ಇವಾಗ ನೋಡಿದ್ರಲ್ಲ ವಿಡಿಯೋದಲ್ಲಿ, ಅದೇ ಥರ. ವಿಡಿಯೋ ನೋಡಿ ಎಂಜಾಯ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡ ಎಷ್ಟು ಚಂದ.